ಈಸಿಯಾಗಿ ಚೋಲೆ ಪಲಾವ್ ಮಾಡೋ ರೀತಿ ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲು ಉದಾಗೆ ಒಂದು ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆ ಹಾಗೂ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಜೊತೆಗೆ ಸ್ವಲ್ಪ ಮಸಾಲೆ ಅಂಗಡಿಯನ್ನು ಸೇರಿಸಿ ಹಾಗೂ ಒಂದು ಮೀಡಿಯಮ್ ಕಟ್ ಮಾಡಿರೋಂಥ ಈರುಳ್ಳಿ ಹಾಗೂ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದಕ್ಕೆ ಒಂದು ಫುಲ್ ಆಲೂಗಡ್ಡೆ ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿ ನಿಮಿಷದಿಂದ ರೋಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ 3 ಮೀಡಿಯಮ್ ಸೈಜ್ ಟೊಮೊಟೊ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದರ ನಂತರ 1 ಕಪ್ಪಷ್ಟು ಬಟಾಣಿ ಹಾಗೂ ಒಂದು 7ರಿಂದ 8 ಹಸಿಮೆಣಸಿನಕಾಯಿನ ಸೇರಿಸಿಕೊಳ್ಳಿ. ಜೊತೆಗೆ 1 ನೈಟ್ ಮುಂಚೆನೇ 100 ಗ್ರಾಮ್ ಚೋಲೆನ ನೆನೆಸಿಟ್ಕೊಂಡು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಹಾಗೂ ಸ್ವಲ್ಪ ಇದಕ್ಕೆ ಮಸಾಲೆ ಏನಂದರೆ ಅರ್ಧ ಸ್ಪೂನ್ ಅರಿಶಿನ, 2 ಸ್ಪೂನ್ ಖಾರ ಪುಡಿ. ನಾವು ಸ್ವಲ್ಪ ಖಾರ ಜಾಸ್ತಿ ತಂದಿದ್ದೀವಿ, ನೀವು ಹೇಗೆ ತಿಂತೀರೋ ಹಾಗೆ ಮಾಡ್ಕೊಳ್ಳಿ. ಸ್ವಲ್ಪ 1 ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೂ 1 ಸ್ಪೂನಷ್ಟು ಗರಂ ಮಸಾಲ. ನೆಕ್ಸ್ಟ್ ಇವಾಗ 1 ಲೋಟ ನೀರು ಹಾಕ್ಕೊಂಡು 1 ಕುದಿ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಆ ಟೇಸ್ಟ್ ಅರೋಮ ಎಲ್ಲ ಹಾಗೆ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ 1 ಕುದಿ ಬರೋವರೆಗೂ ಇರಿ. ಇದಕ್ಕೆ ಮೇನ್ ಚೋಲೆ ಮಸಾಲಾನ 2 ಸ್ಪೂನ್ ಸೇರಿಸ್ಕೊಳ್ಳಿ. ಸ್ವಲ್ಪ 1 ಹಿಡಿಯಷ್ಟು ಪುದೀನ ಹಾಗೂ ಕೊತ್ತಂಬರಿ, ಅರ್ಧ ಕಪ್ ಮೊಸರು ಫ್ರೆಶ್ ಆಗಿರೋಂತಹದ್ದು. ನಾನಿಲ್ಲಿ 2 ಕಪ್ಪಷ್ಟು ರೈಸ್ನ ಚೆನ್ನಾಗಿ ತೊಳೆದಿಟ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ 4 ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀವು ಹೇಗಿದೆಯೋ ಹಾಗೆ ನಿಮ್ಮ ಅಕ್ಕಿಗೆ ಸೇರಿಸ್ಕೊಳ್ಳಿ. ಟೇಸ್ಟ್ ನೋಡಿ, ಎಕ್ಸ್ಟ್ರಾ ಉಪ್ಪೇನಾದರೂ ರಿಕ್ವೈರ್ಡ್ ಇದ್ದರೆ ಇಲ್ಲಿ ಉಪ್ಪನ್ನ ನೀವು ಎಕ್ಸ್ಟ್ರಾ ಬೇಕಿದ್ರೆ ಹಾಕೋಬೋದು. ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ ಬಂದು ಅದು 5 ಮಿನಿಟ್ಸ್ ಕೂಲ್ ಆಗೋವರೆಗೂ ರೆಸ್ಟ್ ಮಾಡಿ. ಅದಾದಮೇಲೆ ಇವಾಗ ನಿಮ್ಮ ಚೋಲೆ ಪಲಾವ್ ಇಸ್ ರೆಡಿ ಟು ಈಟ್ ಆ್ಯಂಡ್ ವೆರಿ ಡಿಲಿಷಿಯಸ್.